ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶುಭ ಕನ್ನಡತಿ. ನಮ್ಮ ಫ್ಯಾಮಿಲಿ ಫುಲ್ ಇವತ್ತು ನಮ್ಮ ಉಡುಪಿ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇನ್ನೇನು ಧರ್ಮಸ್ಥಳ ನಿಯರ್ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ. ಊಟ ಮಾಡಿಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಇನ್ನು ಐ ಥಿಂಕ್ 4 hours ಜರ್ನಿ. 4 hours ಜರ್ನಿ ಸೋಷಲ್ ಸಾಕಾಗೋದೆ. ಫುಲ್ ಗಾಡ್ ಸೆಕ್ಷನ್, ನಿದ್ದೆನೂ ಬರ್ತಾ ಇಲ್ಲ, ಸಾಕಾಗೋದಂಗೆ ಆಗ್ತಾ ಇದೆ. ಹೋಗ್ಬೇಕು. ತುಂಬಾ ದಿನಗಳ ನಂತರ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗೋಣ ಬನ್ನಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಫುಲ್ ಘಾಟ್ ಸೆಕ್ಷನ್ ಅಲ್ವಾ, ಸುಮಾರು ಒಂದು 8 hours to 9 hours ಜರ್ನಿ ಅಂತಲೇ ಹೇಳ್ಬೋದು. ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ ತೋರಿಸ್ತೀನಿ. ಆಂಟಿ ಚೆನ್ನಾಗಿದೆಯಾ? ಅಜ್ಜಿ ನೀನು ಚೆನ್ನಾಗಿದೆಯಲ್ವಾ? ಇವರೆಲ್ಲ ಪರವಾಗಿಲ್ಲ, ಇಲ್ಲಿ ಪೇಷಂಟ್ಗಳಿಲ್ಲ ಅವರೇ ನೋಡಿ. ನಮ್ಮ ಆಂಟಿ ಅಂತೂ ಫುಲ್ ಸುಸ್ತಾಗವ್ರೆ. ನಮ್ಮ ಪಾಪನೂ, ಇನ್ನೊಬ್ರು ಅಜ್ಜಿನೂ ಅವ್ರನ್ನ ಇವಾಗ ಸ್ನಾನಕ್ಕೆ ಕಳಿಸಿದ್ದೀವಿ. ಲಗೇಜ್ ಇಷ್ಟವೆ. ಮನೆಗೆ ಬಂದಿರೋದು ನಾವು. ಅಷ್ಟು ಟೀ 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 ಅಂತಿದ್ದಾರೆ. ಅದಕ್ಕೆ ನಮ್ಮ ಚಿಕ್ಕಮ್ಮ ಟೀ ಮಡಗ್ತಾ ಇದ್ದಾರೆ. ಟೀ ಕುಡಿದು ಎಲ್ಲರೂ ಫ್ರೆಶ್ ಅಪ್ ಆಗಬೇಕು. ಏನು ಬೇಕು ಚಿನ್ನು? ಪಾನಿ ಅಲ್ಲ, ನೀರೋನು ಟಾನಿಕ್ ಬೇಕಾ? ನಾವೆಲ್ಲ ಮನೆಗೆ ಬಂದ್ವಿ. ಮನೆಗೆ ಬಂದು ಟೀ ಎಲ್ಲ ಕುಡಿದು ಕೂತಿದ್ವಿ. ನನ್ನ ತಂಗಿ ಕಾಲೇಜಿಗೆ ಹೋಗಿದ್ದಾಳೆ, ಅವಳು ಇವಾಗ ಬರ್ತಾ ಇದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಈ ಸೈಡ್ ತುಂಬಾ ಮಳೆ ಇದೆ. ಹೋಗ್ತಾ ಇದ್ದೀನಿ. ಹೆಂಗಿದೆ ಅವಳನ್ನ ಕರ್ಕೊಂಡು ಬರ್ತೀನಿ. ನಮ್ಮ ಚಿಕ್ಕಪ್ಪನೇ ಕರ್ಕೊಂಬರ್ತೀನಿ ಅಂದರು. ನಾನು ಸುಮ್ಮನೆ ಕೂತಿದ್ನಲ್ಲ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಇಲ್ಲೇ ಹತ್ರ ಅವಳು ವ್ಯಾನ್ ಬರುತ್ತೆ, ವ್ಯಾನಿಂದ ಕರ್ಕೊಂಡು ಬರೋದು ಅಷ್ಟೇ. ಹೋಗೋಣ ಬನ್ನಿ. ಈ ಸೈಡಲ್ಲಂತೂ ತುಂಬಾ ಮಳೆ ಬರ್ತಾ ಇದೆ. ನಾಳೆ ದೇವಸ್ಥಾನಗಳಿಗೆಲ್ಲ ಹೆಂಗೆ ಹೋಗೋದೋ ಗೊತ್ತಿಲ್ಲ. ಕಾಲೇಜ್ ಬಸ್, ಐ ಥಿಂಕ್ ನನ್ನ ತಂಗಿ ಇದೇ ಬಸ್ಸಲ್ಲಿರಬೇಕು. ಅಲ್ಲೇ ಇದ್ದಾಳೆ. ಬಂದ್ಲು. ನೋಡಿದ್ಲು ಅನ್ಸುತ್ತೆ ನಾನು ಬಂದಿರೋದು. ಈ ಸಾನಿಕಾ ನೋಡು, ಸಾನು ಹಾಯ್ ಮಾಡು. ತುಂಬಾ ಮಳೆ ಇರೋ ಪ್ರಯುಕ್ತ ನನ್ನ ತಂಗಿನ ಕರ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀನಿ. ನಂದಿನಿ ನ್ಯಾಚುರಲ್ ಚಾಸ್. ಅವ್ರು ನೋಡ್ತಾ ಏನಾಗುತ್ತೆ ತಿಂದ್ಬಿಟ್ಟು ಹೋಗೋದು. ಎಲ್ಲರೂ ಮನೇಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ನಾವು ಮಾತ್ರ ತಿನ್ಕೊಂಡು ಹೋಗ್ತೀವಿ. ಕೇಳಿದೆ ಫೋನ್ ಮಾಡಿ, ಅವ್ರಿಗೆ ಯಾರಿಗೂ ಬೇಡ ಅಂತೆ. ಸೊ ಹಂಗಾಗಿ ನಾವೇ ತಿನ್ಕೊಂಡು ಹೋಗ್ತೀವಿ. ನಮ್ಮೂರ ಸೈಡ್ ಅಟ್ಲೀಸ್ಟ್ ಬಿಟ್ಟು ಆದರೆ ಮಳೆ ಬರುತ್ತೆ. ಇಲ್ಲಂತೂ ಕಂಟಿನ್ಯೂಸ್ ಸುರಿತಾನೇ ಇದೆ. ಈ ಮಳೆಯಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಟ್ರಿಪ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಸೀರಿಯಸ್ಲಿ ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಈ ಟೈಮಲ್ಲಿ ಏನಕ್ಕೆ ಬಂದಿದ್ದು ಇಷ್ಟು ಮಳೆ ಇದ್ರೂ ಅಂದರೆ, ನಮ್ಮ ಚಿಕ್ಕಮ್ಮ ಬಾಂಬೆಗೆ ಹೋದ್ರೆ ಇನ್ನು ಬರೋದು ಅವರು ಇನ್ನೂ 1 ವರ್ಷ ಆದ್ರೂ ಬರಲ್ವಾ. ಸೊ ಹಾಗಾಗಿ ಈ ಟೈಮಲ್ಲೇ ಬರಬೇಕಿತ್ತು. ಹಾಗಾಗಿ ಬಂದ್ವಿ. ತಂಗಿ ನಾನು ಹೋಗ್ತಾ ಇದ್ವಿ ಪಾನಿಪುರಿ ತಿಂದು. ಮನೇಲಿ ಒಬ್ಬಟ್ಟು ಮಾಡಲಿಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೋಗೋಣ ಬನ್ನಿ. ಸಾನು ವಾವ್, ತಸನೋದೆ ಇಲ್ಲ, ಹೊರ್ಗೋಗಲ್ಲ. ಬಟ್ ಅವ್ರಿಗೆ ಇನ್ನೊಂದು ಚಾನ್ಸ್ ಇರುತ್ತೆ. 3 ವಿಕೆಟ್ಸ್ ಆಗಿದೆ. ಆಡಿಯನ್ಸ್ ಇಲ್ಲಿ ಒಬ್ಬಟ್ಟು ಮಾಡ್ತಾ ಅಲ್ಲಿ ಮ್ಯಾಚ್ ನೋಡ್ಕೊಂಡು ಕೂತಿದ್ದೀವಿ. ಜೂನ್ 3ಕ್ಕೆ ಫೈನಲ್ ಕಡೆ. ಅದೇ RCB ಐತೆ ಅಂತ RCBನೇ ವಿನ್ ಆದ್ರೆ ಅದಕ್ಕೆ ಮೊದಲೇ ಸ್ವೀಟ್ ಮಾಡಿದ್ರು RCB ಗೆಲ್ತದೆ ಅಂತ. ಎಸ್, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಸಾನು, ಚಿಕ್ಕಪ್ಪ, ನಮ್ಮವ್ವ, ನಮ್ಮಮ್ಮ,
ಸಾವಿತ್ರಿ ಆಂಟಿ Next day, the next. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶುಭ ಕನ್ನಡತಿ. ನಾವಿವತ್ತು ನಮ್ಮ ಚಿಕ್ಕಮ್ಮನ ಮನೇಲಿದ್ದೀವಿ, ಅಂದರೆ ಎಬ್ರಿಲಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಕಂಪ್ಲೀಟಾಗಿ ಬಂದಿದ್ದೀವಿ. ಅಂದರೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಚಿಕ್ಕಮ್ಮದಿರಾಗಿರ್ಬೋದು, ನಮ್ಮಮ್ಮ, ನಮ್ಮ ಅಜ್ಜಿದಿರು ಎಲ್ಲರೂ ಬಂದಿದ್ದೀವಿ. ಆದಷ್ಟು ಇವತ್ತು ಟೆಂಪಲ್ಸ್ನ ಕವರ್ ಮಾಡೋಣ ಅಂತ ಇದ್ದೀವಿ. ಫಸ್ಟು ಶೃಂಗೇರಿಗೆ ಹೋಗೋಣ ಅಂತಿದ್ವಿ. ಅದಾದಮೇಲೆ ಅಲ್ಲೇ ನಿಯರೆಸ್ಟ್ ಯಾವ್ದ್ಯಾವ್ದಿದೆ ಅದೆಲ್ಲನೂ ಕವರ್ ಮಾಡ್ಕೊಂಡು ಬರೋಣ ಅಂತ ಇದ್ವಿ. 3 ಗಂಟೆಗೆ ಎದ್ದು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗಾಯಿತು. ನಮ್ಮ ಚಿಕ್ಕಮ್ಮ ಹಾಯ್, ನಮ್ಮ ಚಿಕ್ಕಮ್ಮನೂ ರೆಡಿಯಾಗಿದ್ದಾರೆ, ನಮ್ಮ ಅಮ್ಮನೂ ರೆಡಿಯಾಗಿದ್ದಾರೆ. ಹಾಯ್ ಮೇಡಮ್ಮ. ಭವಿ, ಈ ಚಿಕ್ಕಮ್ಮನೂ ರೆಡಿಯಾಗಿದ್ದಾರೆ. ಹಾಯ್. ಏನು ಮಾಡಿ ಓ ನಮ್ಮ ಸಾನು ನಮ್ಮ ಅಜ್ಜಿಗೆ ರೆಡಿ ಮಾಡ್ತಾ ಅವಳೆ. ನಲ್ಲಿ ಹೊರಟ್ವಿ. ಇವಾಗ ಗಾಡಿ ಬಂತು, ಎಲ್ಲರೂ ಹತ್ಕೊಂಡು ಹೊರಟಿದ್ವಿ. ಮುಂದೆ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ, ಅಂಕಲ್ಲು. ಇಲ್ಲಿ ನಮ್ಮ ಚಿಕ್ಕಮ್ಮದಿರು, ನನ್ನ ತಂಗಿ, ಹಿಂದೆಗಡೆ ಫುಲ್ ನಮ್ಮ ಅಜ್ಜಿ, ನಮ್ಮ ಆಂಟಿರು, ನಮ್ಮ ಮಮ್ಮಿ ಎಲ್ಲ ಅಲ್ಲಿ ಹಿಂದೆ ಕೂತಿದ್ದಾರೆ. ಹೊರಡೋಣ. ಫಸ್ಟು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ಎಷ್ಟು ಹೊತ್ತಿಗೆ ಹೋಗಿ ತಲುಪ್ತೀವಿ ನನಗೂ ಗೊತ್ತಿಲ್ಲ ಏನು ಈ ಸೈಡು. ಫಸ್ಟು ಟೈಮ್ ಹೋಗ್ತಾ ಇರೋದು. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಭಯ ಆಗ್ತೈತಲ್ವ ಅದ್ರ ಪಕ್ಕ ಬರೋಕ್ಕೆ. ವಾವ್, ಇಲ್ಲಿ ಚಿಕ್ಕಪ್ಪ ಜೊತೆ ಇದೆ ನೋಡಿ. ಫುಲ್ ಎಲ್ಲಾನು ತುಂಬಾನೇ ಕೋತಿಗಳಿದಾವೆ ಇಲ್ಲಿ. ಏನು ಮಾಡ್ತಾ ಇಲ್ಲ ಆದ್ರೆ ಯಾರಿಗೂ ಇಲ್ಲಿ. ಫೈನಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ, ಬಂದ್ವಿ. ಇಲ್ಲಿ ನಮ್ಮ ಅಮ್ಮ ಅವರೆಲ್ಲ ಹೋಗ್ತಾ ಇದ್ದಾರೆ, ಅಮ್ಮ ಚಿಕ್ಕಮ್ಮದಿರೆಲ್ಲ. ಆ್ಯಕ್ಚುಲಿ ತುಂಬ ಬೇಗನೆ ಬಂದ್ವಿ, 1 hour ಅಷ್ಟರಲ್ಲಿ ಬಂದ್ವಿ. ಅಂದರೆ ನಮ್ಮ ಚಿಕ್ಕಪ್ಪ ಅವ್ರು ಇರೋ ಪ್ಲೇಸಿಗೆ ಶೃಂಗೇರಿ ತುಂಬಾ ಹತ್ರ ಇದೆ, ಚೆನ್ನಾಗಿ ಬಂದಿದ್ದೀವಿ. ದೇವ್ರ ದರ್ಶನ ಹೂವು ತಗೊತಾ ಇದ್ದೀವಿ ಅಮ್ಮಂದಿರಿಗೆ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಈ ಥರ ಇದೆ. ತುಂಬಾನೇ ಜನಗಳು ಬಂದ್ಬಿಟ್ಟಿದ್ದಾರೆ ಬೆಳಗ್ಗೆನೆ. ಅಪ್ಪುಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಕ್ಯೂ ಇದೆ ನೋಡಿ. ಅಲ್ಲಿ ಟಿಕೆಟ್ ತಗೊಂಡು ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ತುಂಬಾನೇ ಜನ ಇದ್ದಾರೆ. ಒಳಗಡೆ ಒಂದು ಟ್ರಿಪ್ ಇಟ್ಟಿದ್ದಾರೆ, ಇವಾಗ ಇನ್ನೊಂದು ಟ್ರಿಪ್ಪು. ಅಷ್ಟು ಬೇಗ ಬಂದಿದ್ವಿ ಆದ್ರೂ ಇಷ್ಟೊಂದು ಜನ ಇದ್ದಾರೆ. ಇನ್ನು ಇಷ್ಟು ಬೇಗ ಹೊರಟು ಬಂದಿರಬೇಡ ಇಲ್ಲಿ. ನಾವು ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಅಕ್ಷರಾಭ್ಯಾಸ ಮಾಡಿಸೋಣ ಪಾಪ. ಫೈನಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೊರಡ್ತಾ ಇದ್ದೀವಿ. ತುಂಬಾ ವೆಹಿಕಲ್ಸ್ ಬಂದಿದೆ. ಇವತ್ತಂತೂ ತುಂಬಾ ಜನ ಇದ್ದಾರೆ. ಅಂದರೆ ಶುಕ್ರವಾರ ಅಲ್ವಾ, ಸೊ ಒಳ್ಳೆ ದಿನ ಅಂತ ತುಂಬಾ ಜನಗಳೆಲ್ಲ ಬಂದಿದ್ದಾರೆ ಇವತ್ತು. ಮಳೆನೂ ಇದೆ, ಮಳೆ ಜೊತೆ ಜನನೂ ಜಾಸ್ತಿ ಇದ್ದಾರೆ. ಇಲ್ಲಿ ಹಂಗೆ ಬ್ರೇಕ್ ಹಾಕಿದ್ದೀವಿ. ಮನೆಯಿಂದ ನೈಟ್ ಮಾಡಿರೋ ಒಬ್ಬಿಟ್ಟು ತಂದಿದ್ದೋ,
ಒಬ್ಬಿಟ್ಟು ತಿಂತಾ ಇದ್ದಾರೆ. ಸ್ವೀಟ್ ಜಾಸ್ತಿ ಮಾಡ್ಕಣಮ್ಮ ಇವ ಒಂದು ಸ್ವೀಟ್ ಸಾಕು ಒಂದು ಮಂಡಕ್ಕಿ ತಿನ್ನು ಸ್ವಲ್ಪ ಹಸುವಾರು ನೀರು ಕುಡಿ ಹೊಡ್ತು ಎಲ್ಲ ತಿನ್ಕೊಂಡು ನೆಕ್ಸ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಒಬ್ಬಟ್ಟು ತಿಂದಾಯಿತು. ಇವಾಗ ಕಡಲೆಪುರಿ. ಹೋಟೆಲ್ಗೆ ಹೋಗೋಣ ಅಂತಂದ್ರು. ವ್ಲಾಗ್ ಯೂಟ್ಯೂಬ್ ಸಿಕ್ಕಿರೋ ಕಡೆ ಬಿಟ್ಟು ಮುಂದೆ ಬಂದ್ವಿ. ಮುಂದೆ ಹೋಟೆಲ್ ಇಲ್ಲ ಅಂತ ಹೇಳು. ಹೋಟೆಲ್ಗೆ ಹೋಗೋಣ ಅಂದರು, ನಾನೇ ಬೇಡ ಅಂದೆ. ಹೋಟ್ಲಲ್ಲಿ ಏನು ಒಂಚೂರು ದೋಸೆ ಕೊಡ್ತಾರೆ, 60 ರೂಪಾಯಿ 70 ರೂಪಾಯಿ ಮಾಡ್ತಾರೆ. ಹೊಟ್ಟೆ ತುಂಬಲ್ಲ ಏನಿಲ್ಲ. ಇದನ್ನು ತಿನ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡೋದು. ನಂಗೆ ಪಿ ಜಿ ಊಟ ತಿಂದು ತಿಂದು ಹೋಟ್ಲು ಊಟ ಇಡ್ಸೋದಿಲ್ಲ ಈಗ. ಗರಂ ಇಲ್ಲ, ಇದು ಮೆತ್ಕೊಬಿಟ್ಟಿದೆ. ಕಾರ್ ಡ್ರೈವರ್ ಅಲ್ಲ, ನಮ್ಮ ಚಿಕ್ಕಪ್ಪನ ಫ್ರೆಂಡು. ಈಗ ನೆಕ್ಸ್ಟ್ ನೀವು ಹಿಂದೆ ಕುತ್ಕೊಳ್ಳಿ, ನಾನು ಡ್ರೈವ್ ಮಾಡ್ತೀನಿ ಅಲ್ವಾ? ಕುತ್ಕೋತಿ ಸಾನು ನಾ ಮಾತ್ರ ಇಲ್ಲೇ ಉಳಿತೀನಿ. ಕಡಲೆಪುರಿ ಹಾಕಿ ಫೈನಲಿ ಹೊರನಾಡಿಗೆ ಬಂದ್ವಿ. ಎಲ್ಲರೂ ಬಂದಿದ್ದೀವಿ. ಬಿಸಿಲು ಬಂದೈತೆ, ಬಿಟ್ಟು 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 ಮಳೆ ಬರುತ್ತೆ. ಬಿಸಿಲಿದೆ. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ದೇವರು ಅಪರೂಪಕ್ಕೆ ಬಂದವ್ರಲ್ಲ, ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ ಮಳೆ ಬರುತ್ತೆ ಹೋಗುತ್ತೆ. ಬಟ್ ಸ್ವಲ್ಪ ಬಿಸಿಲೇ ಇದೆ, ನಾಟ್ ಬ್ಯಾಡ್. ನೋಡಂಗೆ ತೋರಿಸ್ತೀನಿ ಅವನು. ನಮ್ಮ ಅಣ್ಣ ಇಲ್ಲಿ ವೀಡಿಯೋ ಕಾಲ್ ಮಾಡಿದ್ದಾನೆ. ಬಾರೋ ಅಂದರೆ ಬರಲಿಲ್ಲ. ಇವಾಗ ವಿಡಿಯೋ ಕಾಲ್ ಮಾಡಿ ಅವರೆಲ್ಲಿ ಇವರೆಲ್ಲಿ ಬರಲಿಲ್ವಾ, ಬಾರೋ ಸೈಡು. ಎಲ್ಲರದು ಒಂದು ರೌಂಡ್ ನಿದ್ದೆ ಆಯಿತು. ಈಗ ಇಲ್ಲಿ ದರ್ಶನ ಮಾಡಿ ಊಟ ಮಾಡಬೇಕು. ರಾಜೇಶ್ ಅಂಕಲ್ ಅದಕ್ಕೆ ಜಾಗ್ರತೆ ಅಲ್ವಾ? ಇದೊಂದು ನಾಯಿ ಒಳಗಡೆ ಬಂದ್ಬಿಟ್ಟಿದೆ. ತುಂಬಾ ಶಾಂತಯುತವಾಗೈತೆ ಪ್ಲೇಸ್ ಮಾತ್ರ. ಅದು ಫುಲ್ ಚಿಂದಲೇ ಮಾಡಿರೋದಮ್ಮ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ದೇವರು ಅಲ್ಲಿ ಆಯಿತು. ಊಟನೂ ಆಯಿತು. ಅಷ್ಟೇನು ರಶ್ ಇರಲಿಲ್ಲ. ಅಂದರೆ ಕಾರ್ಸ್ ತುಂಬ ಇದ್ದಾವೆ. ಜನಗಳನ್ನ ಅಷ್ಟೇ ಬೇಗ ದರ್ಶನ ಮಾಡಿ ಬೇಗ ಬೇಗ ಕಳಿಸ್ತಾ ಇದ್ದಾರೆ. ಊಟನೂ ಆಯಿತು. ಚೆನ್ನಾಗಿದೆ ಎಲ್ಲ ಫೆಸಿಲಿಟಿ. ಊಟ ಆಯಿತು. ಇವಾಗ ಹೊರಡೋದೇನೆ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದೋ ಗೊತ್ತಿಲ್ಲ. ಎಲ್ಲ ಬಂದಮೇಲೆ ಡಿಸೈಡ್ ಮಾಡಿ ಇಲ್ಲಿಗೆ ನಿಯರ್ ಯಾವುದಾಗುತ್ತೋ ಆ ಪ್ಲೇಸ್ಗೆ ಹೋಗಬೇಕು. ಹೋಗೋಣ. ಇನ್ನೂ ಬರಲಿಲ್ಲ. ನಮ್ಮ ಮನೇಲಿ ಬೇಗ ಬೇಗ ಬರಲ್ಲ ಗೈಸ್. ಯಾರ ಮನೇಲೂ ಬರಲ್ಲ ಅನಿಸುತ್ತೆ. ಎಲ್ಲಿ ಹೋಯ್ತಾರೆ ಅಲ್ಲೇ ಹೋಯ್ತಾರೆ. ಹಾಯ್, ನಮ್ಮ ಅಕ್ಕ ಎಲ್ರಿಗೂ ಟೀ ತಗೊಬರ್ತಿದ್ದಾಳೆ ನಮಗೋಸ್ಕರ. ನಾನು ನಮ್ಮ ಚಿಕ್ಕಪ್ಪ ತಗೊಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ವೆಯ್ಟ್ ಮಾಡಿ ತಗೊಬಂದಿದ್ದಾಳೆ. ಅಲ್ಲೇ ಮಾಡಿಸ್ಕೊಂಡು ಕೊಡಿ, ಇಲ್ಲಿ ಕೊಡ್ತೆ. ಕೆಳಗಡೆ ಕಿಳಿಯಕ್ಕೂ ಕಷ್ಟ. ಬೇಡ, ಯಾರಿಗೂ ಬೇಡ. ಇನ್ನೊಂದು ಚಳಿಗೆ ವಡಪಾವ್, ಟೀ. ವಡಪಾವ್ ಅಂತಲ್ಲ, ಟೀ. ಐ ಲವ್ ಟೀ. ಮೀ ಆಲ್ಸೋ. ಇವಾಗ ನಾವು ದುರ್ಗಾ ಪರಮೇಶ್ವರಿ ಕಟೀಲು ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಯಾಕೆಂದರೆ ಇಲ್ಲಿ ಉಡುಪಿ ಸೈಡ್ ಹೆಂಗೆ ಅಂದರೆ ಒಂದು ದೇವಸ್ಥಾನ ಒಂದು ಪ್ಲೇಸಲ್ಲಿದ್ದರೆ ಒಂದು 50-60 ಕಿಲೋಮೀಟರ್ ಆದಮೇಲೆ ಇನ್ನೊಂದು ದೇವಸ್ಥಾನ. ಸೊ ಜರ್ನಿನೇ ಸಾಕಾಗೋಗ್ಬಿಟ್ಟಿದೆ. ಘಾಟ್ ಸೆಕ್ಷನ್ ಆಗಿರ್ಬೋದು, ಹೆವಿ ಮಳೆ ಆಗಿರ್ಬೋದು. ಮತ್ತು ನಮ್ಮ ಫ್ಯಾಮಿಲಿ ಫುಲ್ಲು ಕಾರಲ್ಲಿ ಎಲ್ಲ ಸಖತ್ತು ರಿಸ್ಕಾಗಿ ಬಂದಿದ್ದೀವಿ. ಆದ್ರೂ ಒಂಥರ ಚೆನ್ನಾಗಿದೆ. ಬಟ್ ತುಂಬಾ ದೂರ ಇದ್ದಾವೆ ದೇವಸ್ಥಾನಗಳೆಲ್ಲ. ದೇವಸ್ಥಾನ ತೋರಿಸ್ತೀನಿ. ಹಿಂಸೆನೂ ಆಯ್ತೈತೆ, ಆದರೂ ಖುಷಿನೂ ಆಯ್ತೈತೆ. ನಮ್ಮ ಆಂಟಿಗೆ ಫುಲ್ ತಲೆನೋವು ಬಂದ್ಬಿಟ್ಟೈತೆ. ಫುಲ್ ಟಯರ್ಡು.
ನಮ್ಮ ಅಮ್ಮನ ಓ ನಾವು ಚೆನ್ನಾಗಿದ್ದೀವಿ ಗೋಚ್ಕೊಂಡೈತೆ ನಮ್ಮ ಅಜ್ಜಿ ದೇವ್ರ ನೋಡಕ್ಕೆ ಹೋಯ್ತಾ ಇದ್ದೀವಿ. ಇವತ್ತೆಲ್ಲ ಕಂಪ್ಲೀಟ್ ದೇವಿಗಳ ದರ್ಶನ ಅಂತಲೇ ಹೇಳ್ಬೋದು. ಶೃಂಗೇರಿ ಆಗಿರ್ಬೋದು, ವರ್ನಾಡ್ ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಇವಾಗ ದುರ್ಗಾ ಪರಮೇಶ್ವರಿ ಕಟೀಲು ಆಗಿರ್ಬೋದು ಎಲ್ಲ. ಶುಕ್ರವಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವಿಶೇಷ ಪೂಜೆಗಳೆಲ್ಲ ನಡೀತಿದೆ. ಒಂದೇನಂದರೆ ಮೊಬೈಲ್ ಅಲೋ ಇಲ್ಲ. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಆಮೇಲಿಂದ ಹೇಳ್ತೀನಿ ಯಾವ್ಯಾವ ಥರ ಈ ಕಡೆ ಸೈಡಿಂದ ಸ್ಟ್ರಿಕ್ಟಾಗಿ ರೂಲ್ಸ್ ಇರುತ್ತೆ ಅಂತ. ಇವಾಗ ಫಸ್ಟು ದರ್ಶನ ಮಾಡ್ಕೊಂಡು ಬರ್ತೇನೆ. ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಈ ಥರ ವಾವ್, ಫೋನ್ ಯಾರ್ದಾರು ಬಿದ್ದದು ಹುಷಾರು. ಒಳೆ ತಾನೇ ಇದು? ಒಳೆ 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 ಒಳ ಐತೆ ದೇವಸ್ಥಾನ ಹಾಂ, ಅದು ಒಳಗೆ ಉಂಟು. ದೇವಸ್ಥಾನ ಒಳಗಡೆ ಇದೆ. ಆ ಕಡೆ ಕೂಡ ಉಂಟು. ದೇವಸ್ಥಾನ ಮೇಲೆ ಐತೆ. ಈ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಈ ಕಡೆ ನಂದಿನಿ ನದಿ ಹಾಗೆ ಹರಿತಾಳೆ ನಂದಿನಿ ನದಿ ದೇವಿ, ಅದಕ್ಕೆ ನಂದಿನಿ ನದಿ ಅಂತ ಹೆಸರಿಟ್ಟಿದೆ. ಹಾಂ, ನಂದಿನಿ ನದಿ ಅಂತ. ಅಂದ್ರೆ ದೇವಸ್ಥಾನ ಮಧ್ಯೆ ಇದೆ, ದೇವಿ, ಸುತ್ತ ನೀರೈತೆ. ಹಾಂ, ಸುತ್ತ ನೀರಿದೆ. ಹಾಗೆ ನಂದಿನಿ ನದಿ ಅಂತ ಹೆಸರು, ನಂದಿನಿ ಅಂತ ಹೆಸರಿಟ್ಟಿದ್ದಾರೆ. ನಂದಿನಿ ನದಿಯಾಗಿ ಹರಿದು ಬರ್ತಾಳೆ ದೇವಿ. ಅದಕ್ಕೆ ಜುಳು ಜುಳು ಶಬ್ದವನ್ನು ಕೇಳಿಸ್ತದೆ. ಹಾಂ, ಅದಕ್ಕೆ ಮತ್ತೆ ದುಂಗಿ ರೂಪವಾಗಿ ಯಾವಾಗ್ಲೂ ನೀರಿರುತ್ತೆ ಇಲ್ಲಿ. ಯಾವಾಗಲೂ ನೀರಿರ್ತದೆ ದೇವಿ. ದೇವಿ ಅದಕ್ಕೆ ನಂದಿನಿ ಅಂತ ಹೆಸರಿರ್ತಾರೆ. ದೇವಿಗೆ ಹಲವು ರೂಪ ಇದೆ. ಕಟೀಲು ಅಮ್ಮ ದುಂಗಿ ರೂಪಿಯಾಗಿ ತಾಳಿ ಬರ್ತಾಳೆ, ನಂದಿನಿಯಾಗಿ ತಾಳಿ ಬರ್ತಾಳೆ. ಅದಕ್ಕೆ ತುಂಬ ಹೆಸರಿದೆ ಪುರಾತನ ಕಾಲದಲ್ಲಿ. ತುಂಬಾನೇ ಚೆನ್ನಾಗಿದೆ. ವಾವ್, ಚೆನ್ನಾಯ್ತಲ್ಲ. ದೇವಸ್ಥಾನ ಅಂತೂ ಮಸ್ತಾಗಿದೆ. ಈ ದೇವಸ್ಥಾನ ಅಂತಲ್ಲ, ಪ್ರತಿಯೊಂದು ದೇವಸ್ಥಾನಕ್ಕೂ ಏನಾದ್ರು ಒಂದೊಂದು ವಿಶೇಷ ಇದ್ದೇ ಇರುತ್ತೆ. ಇದು ನೋಡಿ, ಸುತ್ತ ನೀರಿದೆ, ಮಧ್ಯದಲ್ಲಿ ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಸೇತುವೆ ಎಲ್ಲ ಮಾಡಿ ಈ ಕಡೆ ಸೈಡ್ ಕೂಡ ಊಟದ ವ್ಯವಸ್ಥೆಗೆಲ್ಲ ಮಾಡಿದ್ದಾರೆ. ಇದ್ರದ್ದೇನೋ ಒಂದು ದೊಡ್ಡ ಸ್ಟೋರಿನೇ ಇದೆಯಂತೆ, ಬಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಲೇಬೇಕು, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ವೆದರಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನೋಡಿ. ನಮಸ್ಕಾರ ಮಾಡ್ಕೊ, ನಮಸ್ಕಾರ ಮಾಡ್ಕೊ. ಏಳುವರೆಗೆ ಇಲ್ಲಿ ಅನ್ನದಾನ ಇರೋದು. ಸೊ ಹಾಗಾಗಿ ಮೊದಲೇ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ರೀಲ್ಸ್ ವಿಡಿಯೋಗಳನ್ನ ಶೂಟ್ ಮಾಡೋಣ ಅಂತೇಳಿ ಹೊರಗಡೆ ಬಂದಿದ್ವಿ. ಇನ್ನು ಟೈಮ್ ಬಂದು 7:03 ಅಷ್ಟೇ. ಇನ್ನೂ ಹಾಫ್ ಆನ್ ಅವರ್ ಇದೆ. ಒಳಗಡೆ ಅಷ್ಟಲ್ಲಿ ಹೋಗೋಣ. ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಹೋಗ್ತಾ ಇದ್ದೀವಿ. ರಾತ್ರಿ ಹೊತ್ತಂತೂ ನೀರು ನೋಡೋಕೆ ಎಷ್ಟು ಭಯ ಅಂದರೆ ಆ ಸೌಂಡೇ ಒಂಥರ ಭಯ ಆಗುತ್ತೆ. ಮಳೆ ಅಲ್ವಾ, ಸೊ ಹಾಗಾಗಿ ಬೇಗ ಊಟ ಮಾಡಿಕೊಂಡು ಬೇಗ ಮನೆಗೆ ಹೋಗೋಣ. ಈ ಸೈಡ್ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಆದಷ್ಟು ಟ್ರೆಡಿಷ್ನಲ್ ಡ್ರೆಸ್ನ ವೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ಸ್ಲೀವ್ಲೆಸ್ ಆಗಿರ್ಬೋದು, ಬಾಯ್ಸು ಜೀನ್ಸ್ ಆಗಿರ್ಬೋದು, ಇದು ಯಾವುದು ವೇರ್ ಮಾಡ್ಲಿಕ್ಕೆ ಹೋಗಬೇಡಿ. ವೇರ್ ಮಾಡಿದ್ರೆ ದರ್ಶನಕ್ಕೆ ಅಲೋನೇ ಮಾಡೋಲ್ಲ. ನಮ್ಗೆ ಅನುಭವ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಹುಡುಗಿರು ದುಪ್ಪಟ್ಟ ಇರೋವಂಥ ಡ್ರೆಸ್ಸು, ಹುಡುಗರು ಪಂಚೆ, ಇದನ್ನು ವೇರ್ ಮಾಡಿ ದರ್ಶನಕ್ಕೆ ಹೋಗಿ.